ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸಿ. ಧರ್ಮಸ್ಥಳ ಶವವನ್ನ ಹೂಳಿದ ಪ್ರಕರಣ ಇದು ಬೇರೆ ಬೇರೆ ಆಯಾಮವನ್ನ ಪಡಿತಾ ಇದೆ ಅನ್ನೋದು ಬಹಳ ಮುಖ್ಯವಾದ್ದು. ಅದರ ಜೊತೆಗೆ ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಯತ್ನ ಒಂದ್ ಕಡೆ ನಡೀತಾ ಇದೆ. ಯಾರನ್ನು ಉಳಿಸುವುದಕ್ಕೆ ಯಾರು ಟ್ರೈ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ದೂರು ನೀಡಿದ ಅನಾಮಿಕ ವ್ಯಕ್ತಿ ಏನಿದ್ದಾನೆ, ಆ ಅನಾಮಿಕನ ಮೇಲೆ ದಾಳಿ ನಡೆಸ್ತಿದ್ದಾರೆ. ಆದ್ರೆ ಈತ ಪ್ರಥಮ ಬಾರಿಗೆ ರಾಷ್ಟ್ರೀಯ ವಾಹಿನಿ ಒಂದಕ್ಕೆ ಆತ ನೀಡಿದ ಸಂದರ್ಶನ ಇದು ಬಹಳ ಮುಖ್ಯವಾದ್ದು. ಮತ್ತು ಅವರ ಮಾತಿನಲ್ಲಿ ಇರುವ ಕಾನ್ಫಿಡೆನ್ಸ್ ಅನ್ನ ತಾವು ಗಮನಿಸಬೇಕು. ಅದನ್ನು ನಾನು ಕೇಳಿಸ್ತೀನಿ, ಆಡಿಯೋ ನಿಮಗೆ. ಅದ್ರ ಜೊತೆಗೆ ಇನ್ನೊಂದು ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದದ್ದು ಏನಂದ್ರೆ, ಧರ್ಮಸ್ಥಳದಲ್ಲಿ ಇದುವರೆಗೆ ಸುಮಾರು 200ಕ್ಕೂ ಹೆಚ್ಚು, ನಿಯರ್ಲಿ 300 ಅನ್ಐಡೆಂಟಿಫೈಡ್ ಗುರುತಿಸಲಾಗದ ಶವಗಳು ಸಿಕ್ಕಿವೆ. 200ಕ್ಕೂ ಚಿಲ್ಲರೆ. ಅದೆಲ್ಲ ಹೈಯೆಸ್ಟ್ 2024-25 ಸಿಕ್ಕಿದೆ ಅನ್ನೋದನ್ನು ಕೂಡ ಈ ಪ್ರಜಾವಾಣಿ ವರದಿ ಹೇಳುತ್ತೆ. ಹಾಗಿದ್ರೆ ಯಾಕೆ ಅಲ್ಲಿ ಧರ್ಮಸ್ಥಳದಲ್ಲಿ ಸಿಗೋ ಹೆಣಗಳೇನಿವೆ, ಆ ಹೆಣಗಳಿಗೆ ಬಾಪ್ ನಹಿ ಪುಕಾರ್ ನಹಿ ಯಾಕಾಗುತ್ತೆ? ಇಂಥ ಪ್ರಶ್ನೆಗಳಿವೆ. ಸೊ ಎನಿವೆ, ಲೆಟ್ಸ್ ಸಿ ದಟ್ ಇವರು ಏನ್ ಹೇಳಿದ್ದಾರೆ ಅನ್ನೋದು ನಾನು ನಿಮಗೆ ಮೊದಲು ಕೇಳಿಸ್ಬೇಕು. ಈ ಅನಾಮಿಕ ಹೇಳಿರುವುದನ್ನ ಅದನ್ನು ಮೊದಲು ನಾನು ನಿಮಗೆ ಕೇಳಿಸ್ತೀನಿ, ನೋಡಿ. ನೀವು ಕೇಳಿಸ್ಕೊಂಡಿರ್ಬೋದು, ಅವ್ರು ಹೇಳ್ತಾ ಹೋಗ್ತಿದ್ದಾರೆ ಏನು ಅಂತ ಹೇಳಿ. ಅಂದ್ರೆ ಆಡಿಯೋ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ಅನ್ಸುತ್ತೆ. ಸೊ ಆ ಕಾರಣಕ್ಕೆ ನಾನು ವಿವರಿಸ್ತಾ ಇದ್ದೀನಿ. ಆಗ ಇದ್ದಂಥ ಕಾಡಿನ ಸ್ಥಿತಿ ಏನಿದೆ, ಆ ಕಾಡಿಗೂ ಇವತ್ತು ಈಗ ಇರುವ ಕಾಡಿಗೂ ತುಂಬಾ ವ್ಯತ್ಯಾಸ ಇದೆ ಅನ್ನುವ ಮಾತನ್ನು ಈ ಅನಾಮಿಕ ವ್ಯಕ್ತಿ ಹೇಳ್ತಾರೆ. ಸೊ ಕಾಡು ಬದಲಾಗಿದೆ, ಅದರಿಂದ ಗುರುತಿಸೋದು ಯಾಕೆ ಕಷ್ಟ ಆಗತ್ತೆ ಅನ್ನೋದನ್ನು ಅವ್ರು ವಿವರಿಸ್ತಾರೆ. ಅದೇ ನಾವು ಕರೆಕ್ಟಾಗಿ ತೋರಿಸ್ತೇನೆ. ಅಲ್ಲಿ ಇಲ್ಲ ಅಂತ ಹೇಳಿದ ಕೂಡಲೇ ನನ್ನನ್ನು ಇಲ್ಲ ಅಂತ ಹೇಳಿದ್ರೆ ನಾನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟೇ. ನಿಮ್ಮನ್ನ ಹೊರತುಪಡಿಸಿ ನೀವು ಹೇಳಿದ್ರಲ್ಲ 3-4 ಜನ, ನಿಮ್ ಭಾವ, ರಾಜು, ನೀವು ಒತ್ರಿ ಅಂತ, ನಿಮ್ಮನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಅವಾಗ ನೀವು ಅಗಿವಾಗ ಹುತ್ತಾಕುವಾಗ ಇದ್ರ? ಯಾರ್ಯಾರಿದ್ರು? ನನ್ನ ಭಾವ ಇದ್ರು, ಮಾನ್ ಅಂತ, ನನ್ನ ಅಣ್ಣ ಇದ್ರು. ಯಾರ್ಯಾರಿದ್ರು? ಅನಸಿ, ಮಾರ, ರಾಜು, ರಂಗ. ನೋಡಿ, ಇವರು ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ಹೆಣವನ್ನ ಹೂಳುವ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅನ್ನೋದ, ತಮ್ಮ ರಿಲೇಷನ್ ಯಾರಿದ್ರು, ಇದ್ದಿದ್ದವ್ರು ಯಾರು, ಪ್ರತಿ ಒಂದು ಹೆಸರನ್ನು ಕೂಡ ಈ ಅನಾಮಿಕ ವ್ಯಕ್ತಿ ಯಾವುದೇ ಮುಜುಗರ ಇಲ್ಲದೆ ಹೇಳೋದನ್ನ ಗಮನಿಸಿದ್ರೆ ಇದರ ಹಿಂದೆ ಸತ್ಯ ಇರಬಹುದು ಅಂತ ಅನ್ಸುತ್ತೆ. ಇದ್ರು ಅಂತ ಹೇಳಿ ಒಂದು 5-6 ಜನ ಇರ್ತಾ ಇದ್ವಿ. 5-6 ಜನ. ಗೌರ್ಮೆಂಟ್ ಇಂದ ಯಾರ್ಯಾರಿದ್ರು? ಗ್ರಾಮ ಪಂಚಾಯತ್ ಇಂದ ಯಾರ್ಯಾರಿದ್ರು? ಗ್ರಾಮ ಪಂಚಾಯತ್ ಇಂದ ಯಾರು ಗೊತ್ತಲ್ಲ, ನಾವು ದೇವಸ್ಥಾನ ವತಿಯಿಂದಲೇ ನಾವು ಊಟ ಆಗ್ತಾ ಇದ್ವಿ. ದೇವಸ್ಥಾನ ವತಿಯಿಂದ. ಗ್ರಾಮ ಪಂಚಾಯತ್ ಇಂದ ಯಾರು ಬರ್ತಾ ಇರ್ಲಿಲ್ಲ. ನಿಮ್ಗೆ ಯಾರು ಈ ಊತಾಗ ಕೇಳೋದು? ನೋಡಿ, ಒಂದು ಗ್ರಾಮ ಪಂಚಾಯತಿಯವರ ಪ್ರವೇಶನೇ ಇಲ್ಲ ಇಲ್ಲಿ. ಈ ಅನಾಮಿಕ ವ್ಯಕ್ತಿ ಹೇಳುವ ಪ್ರಕಾರ ದೇವಸ್ಥಾನದವರು ಹೇಳ್ತಾ ಇದ್ರು. ಸೊ ಅವ್ರು ಹೇಳಿದ್ದು ಮಾಡ್ತಾ ಇದೀವಿ. ಆದ್ರೆ ಗ್ರಾಮ ಪಂಚಾಯತಿ ಅವರು ಯಾರೂ ಇರ್ತಿರ್ಲಿಲ್ಲ ಅನ್ನುವ ಒಂದು ಸ್ಫೋಟಕ ಮಾಹಿತಿಯಲ್ಲೂ ಕೂಡ ಈ ಅನಾಮಿಕ ನೀವೆಲ್ಲ ರಿಪೋರ್ಟ್ ಮಾಡಿದ್ರೆ ದೇವಸ್ಥಾನಕ್ಕೆ. ಹೌದು. ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ಗೆ. ದೇವಸ್ಥಾನ ಅಂದ್ರೆ ದೇವಸ್ಥಾನ ಅಲ್ಲ, ಅಡ್ಮಿನಿಸ್ಟ್ರೇಷನ್ ಸೇರಿ. ಆಮೇಲೆ ನೀವು ಇವಾಗ ಅರಣ್ಯ ಪ್ರದೇಶ ಹೇಳಿದ್ರಿ, ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಜಾಗ ಇದೆಯಾ? ಲೈಕ್ ಏನ್ ಹೇಳ್ತಾರೆ, ಸುಡುಗಾಡು ತರ ಏನಾದ್ರು ಜಾಗ ಇದೆಯಾ? ಅಲ್ಲಿ ಕೂಡ ನೀವೇನಾದ್ರು ಮಾಡ್ತಿದ್ರ? ಬರೀ ಈ ಅರಣ್ಯ ಪ್ರದೇಶದಲ್ಲಿ ಮಾತ್ರ ನಿಮ್ಮನ್ನ ಇದು ಮಾಡ್ತಾರ? ಅಲ್ಲಿ ಯಾರು ಮಾಡ್ತಾ ಇದ್ರು? ಅಲ್ಲಿ ಗೊತ್ತಿಲ್ಲ, ಅಲ್ಲಿ ಯಾರು ಮಾಡ್ತಿದ್ರು ಗೊತ್ತಿಲ್ಲ. ನಾವು ಅರಣ್ಯ ಪ್ರದೇಶದಲ್ಲಿ ನಾವು ಮಾಡ್ತಾ ಇದ್ವಿ. ನೀವು ಮಾತ್ರ. ಅದಕ್ಕೆ ಅಂತ ಇದ್ ಮಾಡಿದಾಗ ಆ ಜಾಗದಲ್ಲಿ ನೀವು ಮಾಡೇ ಇಲ್ಲ. ಐ ಮೀನ್ ಡೆಸಿಗ್ನೇಟೆಡ್ ಪ್ಲೇಸ್ ಏನಂತ ಹೇಳೋದಕ್ಕೆ
ಸ್ಮಶಾನ ಇದೆಯಲ್ಲ, ಸ್ಮಶಾನ ಜಾಗದಲ್ಲಿ ನೀವು ಮಾಡ್ತಿರ್ಲಿಲ್ಲ? ಇಲ್ಲ, ಮಾಡ್ತಿರ್ಲಿಲ್ಲ. ನೋಡಿ, ಇವ್ರು ಹೇಳೋ ಪ್ರಕಾರ ಸ್ಮಶಾನ ಜಾಗದಲ್ಲಿ ಮಾಡ್ತಿರ್ಲಿಲ್ಲ, ಅರಣ್ಯ ಪ್ರದೇಶದಲ್ಲಿ ಅಂತ. ಬಹಳ ಜನ ಏನ್ರಿ ಅಲ್ಲಿ ಆಗದ್ರಿ ಏನ್ ಬೇಕಾದ್ರೂ ಸಿಗುತ್ತೆ ಸ್ಮಶಾನ ಗಿಶಾನ ಅಂತಿದ್ದಾರೆ. ಬಟ್ ಈಸ್ ಡಿನೈಂಗ್ ನೋ, ಸ್ಮಶಾನಕ್ಕೆ ನಮಗೆ ಸಂಬಂಧ ಇಲ್ಲ. ಅರಣ್ಯ ಪ್ರದೇಶದಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೂತ್ ಹಾಕ್ತಾ ಇದ್ದೆ ಅನ್ನೋ ಮಾತನ್ನ ಬೇರೆ ಯಾರೇ ಮಾಡ್ತಿದ್ರು, ಆದ್ರೆ ಅದು ಯಾರಂತ ಗೊತ್ತಿಲ್ಲ. ಇಲ್ಲ, ಅದು ನಮಗೆ ಗೊತ್ತಿಲ್ಲ ಅದೇನಂತ. ನಾವು ಮಾಡ್ತಿದ್ದದ್ದು ನೇತ್ರಾವತಿ ಒಳ್ಳೆ ಬದಿ ಆಚೆ ಈಚೆ ಕಾಡಿನ ಸುತ್ತ ಏನಾದ್ರು ನಾವು ಅಲ್ಲಿ ಊಟ ಹಾಕ್ತಾ ಇದ್ವಿ ತೆಗ್ದು. ಸ್ಮಶಾನಕ್ಕೆ ನೀವು ಹೋಗ್ತಾನೆ ಇರ್ತೀವಿ? ನಾವು ಹೋಗ್ತಿರ್ಲಿಲ್ಲ. ಮಸಾಲದಲ್ಲಿ ನಾವು ಊಟ ಹಾಕಿಲ್ಲ. ಸರ್, ಇಷ್ಟು ವರ್ಷ ಆಯ್ತು, ನೀವು 10 ವರ್ಷ ಆಯ್ತು ಇವಾಗ ನೀವು ಇಲ್ಲಿಂದ ಹೋಗಿ, 10-11 ವರ್ಷ ಆಯ್ತು. ಯಾಕೆ ವಾಪಸ್ ಬಂದಿದ್ದೀರಾ? ಏನಕ್ಕೋಸ್ಕರ ವಾಪಸ್? ಪ್ರಜ್ಞೆಗಾಗಿ ನಮ್ಗೆ ಒಂಥರ ಈ ಬುರುಡೆಗಳದ್ದು ಕನಸು ಕಾಣ್ತಾ ಇರೋದ್ರಿಂದ ಇದನ್ನು ತೋರಿಸು ಅಂತ ಹೇಳಿ ಬಂದದ್ದು ನಾನು. ನಮ್ಗೆ ಏನಾದ್ರು ಒಂದು ಪುಣ್ಯ ಸಿಕ್ಲಿ, ಮತ್ತೆ ಈ ಸತ್ತವರಿಗೆ ಏನಾದ್ರು ಒಂದು ಪಾಪ ಪರಿಹಾರ ಆಗ್ಲಿ, ಪಾಪ ಪೂಜೆ ಪುನಸ್ಕಾರ ಯಾವ್ದು ಆಗಿಲ್ಲ ಅದನ್ನು ಮಾಡಿಸುವ ಅಂತ ಹೇಳಿ ಬಂದದ್ದು. ಪೂಜೆ ಪುನಸ್ಕಾರವನ್ನ ಮಾಡಿಸ್ಬೇಕು ಅನ್ನುವ ಕಾರಣಕ್ಕೆ ತಾನು ಬಂದೆ ಅನ್ನುವ ಮಾತನ್ನ ಈತ ಹೇಳ್ತಿದ್ದಾನೆ. ಸೊ ಯಾಕೆ ಬಂದಿಲ್ಲ ಅನ್ನೋದು, ಅವರಿಗೆ ಒಂಥರ ಬುರುಡೆಗಳು ಕಾಡ್ತಾ ಇದ್ವು ಅಂತ. ನನಗೆ ಬುರುಡೆಗಳು ಕಾಡ್ತಾ ಇದ್ವು ಅಂದ್ರೆ ಒಂದು ರೀತಿಯಲ್ಲಿ ಆತ್ಮನಿವೇದನೆ ಅನ್ನುವ ಮಾತನ್ನ, ಮನುಷ್ಯ ತಪ್ಪು ಮಾಡಿದವನಿಗೆ ಇಟ್ ವಿಲ್ ಹಾಂಟ್ ಅಂತ. ಯಾರಿಗಾದ್ರೂ ದೊಡ್ಡವರು ಸಣ್ಣವರು ಇನ್ನೊಬ್ರು ಅಲ್ಲ, ಅವರಿಗೆ ನಾನು ತಪ್ಪು ಮಾಡಿದ್ದೇನೆ ಅಂತ ಅನಿಸಿದ ತಕ್ಷಣ ಆತ ಅದಕ್ಕೆ ಒಂದು ಪ್ರಾಯಶ್ಚಿತವನ್ನ ಮಾಡಿಸ್ಕೋಬೇಕು ಅಂದ್ಕೋತಾನೆ. ತಪ್ಪು ಮಾಡ್ಬಿಟ್ಟೆ ಅಂತ. ಬದುಕಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ. ನಾನು 1000 ತಪ್ಪುಗಳನ್ನ ಮಾಡಿದ್ದೀನಿ. ಬಹಳ ಸಂದರ್ಭಕ್ಕೂ ನನ್ನ ತಪ್ಪುಗಳು ನನ್ನ ಹಾಂಟ್ ಮಾಡ್ತಾ ಇರ್ತವೆ. ಆ ತಪ್ಪಿನ ಅದೊಂದು ಜೇಡರ ಬಲೆ ಇದ್ದ ಹಾಗೆ, ಅದರಿಂದ ಹೊರಗೆ ಬರುವುದು ಹೇಗೆ ಅನ್ನೋದಿರುತ್ತಲ್ಲ, ಅದು ಬಹಳ 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 ಮುಖ್ಯವಾದ್ದು ಅಂತ. ಅದಕ್ಕೆ ನಾವೆಲ್ಲ ಟ್ರೈ ಮಾಡ್ತಾ ಇರ್ತೀವಿ. ಆದರೆ ಕೆಲವೊಮ್ಮೆ ಅದು ಆಗದೇ ಇಲ್ಲ. ಏನಾಗುತ್ತೆ ಅಂತಂದ್ರೆ ನಾವು ಆ ಒಂದು ತಪ್ಪಿನ ಬಲೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗಲ್ಲ. ಈತನಿಗೆ ಆದದ್ದು ಅದೇ ಅಂತ ನೋಡಿ. ಇನ್ನು ಹೇಳ್ತಾರೆ, ಬೆಟ್ಟದಲ್ಲಿ ಒಂದು ಲೇಡಿಯನ್ನು ಹಾಕಿದ್ದು, ಕೇರಳ ಲೇಡಿಯನ್ನು. ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಸಹ ಮಣ್ಣೆಲ್ಲ ಸ್ವಲ್ಪ ಮಣ್ಣಿನ ಕೆಲಸ ನಡೆದಿದೆ. ಅಲ್ಲಿ ಸಹ ಅದು ಕಂಡಿಡಿಲಿಕ್ಕೆ ಆಗ್ಲಿಲ್ಲ, ಒಂದು ಇಡೀ ದಿನ ಹುಡುಕಿ. ಮತ್ತೆ ಇಲ್ಲಿ ಸ್ನಾನಘಟ್ಟದಲ್ಲಿ ಒಂದು 70ರಷ್ಟು ಡೆಡ್ ಬಾಡಿಗಳನ್ನು ಹಾಕಿದ್ದೇವೆ. ಸ್ನೇಹಿತರೆ ಕೇಳಿ, ಸ್ನಾನಘಟ್ಟದಲ್ಲಿ 70ರಷ್ಟು ಹೆಣ್ಣುಗಳನ್ನ ಹೂತಾಕಿದ್ವಿ ಅಂತಾನೆ. ಇನ್ನೊಂದು ಕೇರಳದ ಹೆಣ್ಮಗಳನ್ನೆಲ್ಲ ಹಾಕಿದ್ವಿ, ಅಲ್ಲೇ ಅದೇ ಜಾಗದಲ್ಲಿ ಹುಡುಕಿದ್ವಿ, ಅಲ್ಲಿ ಸಿಕ್ಕಿಲ್ಲ. ಸ್ನಾನಘಟ್ಟದ ಆ ಕಡೆ ಈ ಕಡೆ ಸುಮಾರು 70ಕ್ಕೂ ಹೆಚ್ಚು ಹೆಣಗಳನ್ನ ಹಾಕಿದೀವಿ ಅನ್ನೋ ಮಾತನ್ನ ಈ ಅನಾಮಿಕ ಹೇಳ್ತಾ ಇದ್ದಾನೆ. ಹುಡುಗುವಾಗ ಅಲ್ಲಿ ತುಂಬಾ ಕೆಲಸ ಮಾಡಿದ್ದ, ತುಂಬಾ ಮಣ್ಣು ತುಂಬಿಸಿದ್ರಿಂದ ಮಣ್ಣು ತೆಗಿಲಿಕ್ಕೆ ಆಗ್ಲಿಲ್ಲ. ಸುಮಾರು ಕೆಲಸ ಮಾಡಿದ್ದೀವಿ, ಆದ್ರೂ ಅಡಿಯಿಂದ ನೀರು ಬರ್ತಾ ಉಂಟು. ಮತ್ತೆ ಏನೋ ಕ್ಯಾಮರಾ ಎಲ್ಲ ತಂದು ಹಾಕಿದ್ರು, ಡ್ರೋನ್ ಕ್ಯಾಮರಾ ಎಲ್ಲ. ಅದರಲ್ಲಿ ಸಹ ನೀರು ಕಾಣ್ತದೆ ಅಂತ ಹೇಳಿ ಅದು ಮಿಷಿನ್ ಇಂದ ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ. ಮತ್ತೆ JCB ಅಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವಾಟ್ ಈ ಸೇಸ್. ಏನು ಬಹಳ ಜನ ದ್ರೋಣ ತಂದು ಹಾಕಿದ್ರು ಆದ್ರೂ ಸಿಕ್ಕಿಲ್ಲ, ಏನು ಹಾಕಿ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ ಅನಾಮಿಕ ವ್ಯಕ್ತಿ. ಏನು ಅಂತಂದ್ರೆ, ನಾವು ತೆಗೆದ ತಕ್ಷಣ ನೀರು ಬಂತು, ನೀರಿರುವ ಕಾರಣಕ್ಕೆ ದ್ರೋಣ ಡಿಟೆಕ್ಟ್ ಮಾಡುವುದಕ್ಕೆ ಸಾಧ್ಯ ಆಗಿಲ್ಲ ಅಂತ. ಸೊ ಮೋಸ್ಟ್ ಪ್ರಾಬಬ್ಲಿ ಏನು ಈ ಒಂದು ನೀರಿದ್ದಾಗ ಅದರ ಕೆಳಗಡೆ ಇರುವುದನ್ನ ಡಿಟೆಕ್ಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಆ ಕಾರಣಕ್ಕೆ ಮತ್ತೆ ಹಿತಾಚಿ ಅಂತ ಅಂದ್ಬಿಟ್ಟು ಮತ್ತೆ ಅಗಿಯುವ ಕೆಲಸವನ್ನ ಮಾಡಿದ್ವಿ ಅನ್ನೋ ಮಾತನ್ನ ಈ ಅನಾಮಿಕ ಹೇಳ್ತಾನೆ. ಗೊತ್ತಾಗ್ಬೇಕು, ಈ ತರ ಮೃತದೇಹವನ್ನ ಇಲ್ಲಿ ಬಚ್ಚಿಡ್ಬೇಕು ಅಂತ ಯಾವ್ಯಾವ ಜಾಗ ಇದೆಲ್ಲ ಅವ್ರು ಹೇಳ್ದಂಗೆ ಹೆಣ ಹೂತಾಕೋ ಜಾಗನ ಇಲ್ಲ ಅರಣ್ಯ ಪ್ರದೇಶನ? ನಾವು ಹೆಣ ಹೂತಾಕೋ ಜಾಗ ಅಂತ ಏನಿಲ್ಲ, ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾವೆಲ್ಲ ಹೂತಾಕ್ತಾ ಇರೋದು. ಎಲ್ಲಿ ಬಾಡಿ ಸಿಗ್ತದೆ ಅಲ್ಲೆಲ್ಲಿ ತೆಗೆದು ಮಣ್ಣು ಮಾಡ್ತಾ ಇದ್ವಿ. ಮತ್ತೆ ಅಲ್ಲಿ ಮಣ್ಣು ಮಾಡ್ಬೇಕಾದ್ರೆ ನನ್ನಣ್ಣ, ಮತ್ತೆ ನನ್ನ ಭಾವ, ನಾನು, ಮತ್ತೊಬ್ಬ ರಾಜು ಅಂತಿದ್ದ, ಅವರೆಲ್ಲ ಸೇರಿ ಮಣ್ಣು ಮಾಡ್ತಾ ಇದ್ವಿ. ಅಲ್ಲಿ ಮಣ್ಣು ಮಾಡ್ಬೇಕಾದ್ರೆ ಡೆಡ್ ಬಾಡಿ ಎಲ್ಲ ಇರ್ತಿತ್ತು, ಅಲ್ಲೇ ಮಣ್ಣು ಮಾಡ್ತಾ ಇದ್ವಿ. ಹಾಗೆ ಎಲ್ಲ ಕೆಲವು ಕಡೆ ಎಲ್ಲ ಹಾಕೊಂಡು ಬಂದಿದ್ದೆ, ತುಂಬಾ ಕಡೆ ಹಾಕಿದ್ವಿ ಡೆಡ್ ಬಾಡಿಯನ್ನು. ಅದು ಈಗ ಏನಾಯ್ತು ಅಂದ್ರೆ 20 ವರ್ಷ ಬಿಟ್ಟು ಹೋಗಿ ಬಂದದ್ರಿಂದ ನಮಗೆ ಅದು ಪಾಪ ಪ್ರಜ್ಞೆಗಾಗಿ ನಾನು ಬಂದದ್ದು. ಸರಿ, ನಮಗೆ ನೆಮ್ಮದಿ ನಿದ್ದೆ ಇಲ್ಲ ಹೀಗೆ ಅಂತ ಹೇಳಿ
ಹೀಗೆ ಅದು ಒಂದು ಸೇವೆ ಮಾಡಿದಾಗೆ ಆಗ್ತದೆ ಅಂತ ಹೇಳಿ ಒಂದು ಪಾಪ ಪ್ರಜ್ಞೆಗೆ ಆಡಿ ನಾನು ಬಂದದ್ದು. ನೀವು ಬಾಡಿ ಎಲ್ಲ ಸಿಕ್ತು ಅಂತ ಹೇಳಿದ್ರ, ಇದು ಭಕ್ತಾದಿಗಳ ಬಾಡಿನ ಇಲ್ಲ ಲೋಕಲ್ ಜನ ಬಾಡಿನ ಎತ್ತದ್ದು ಈ ತರ ಅಲ್ಲಿ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಬಂದು ಬಹಳಷ್ಟು ಜನ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಇಲ್ಲಿ ಬಸ್ ಹತ್ರ ಡೈರೆಕ್ಟ್ ಸರೋಗಕ್ಕೆ ಹೋಗ್ತಾರೆ ಅಂತ. ನಿಮ್ಮ ಹೇಳಿಕೆಯ ಪ್ರಕಾರ ಕಂಪ್ಲೇಂಟ್ ಅಲ್ಲಿ ಹುಡುಗಿರ ಬಾಡಿ ಸಿಕ್ತು, ಸೆಕ್ಷುಯಲ್ ಅಸಾಲ್ಟ್ ಮಾಡಿದ್ದಾರೆ, ಕೆಲವೊಬ್ಬರನ್ನ ರೇಪ್ ಮಾಡಿದ್ದಾರೆ, ಇದ್ ಮಾಡಿದ್ದಾರೆ, ಅತ್ಯಾಚಾರ ಮಾಡ್ಬಿಟ್ಟು ಇಲ್ಲಿ ಸಾಯಿಸಾಕಿ ಬಾಡಿ ಸಿಕ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೆ ಹೆಂಗೆ ಗುರ್ತಿಡಿಯಕ್ಕಾಗುತ್ತೆ? ಭಕ್ತಾದಿಗಳ ಹಿಂಗೆ ಹೆಂಗ್ ಗುರ್ತಿಡುತ್ತೆ? ಭಕ್ತಾದಿಗಳು ಅಂತ ನಮಗೆ ಗುರ್ತಿಡಿಯಕ್ಕಾಗಲ್ಲ, ಲೋಕಲ್ ಅಂತಾನು ಗುರ್ತಿಡಿಯಕ್ಕಾಗಲ್ಲ. ಒಟ್ನಲ್ಲಿ ಡೆಡ್ ಬಾಡಿಗಳು ಇರ್ತವೆ, ಸ್ವಲ್ಪ ಎಲ್ಲ ಗಾಯಗಳು ಅದಿದ್ದು ಮಾರ್ಕ್ ಎಲ್ಲ ಇರ್ತದೆ, ನೋಡುವಾಗ ಗೊತ್ತಾಗ್ತದೆ. ಮತ್ತೆ ಅದು ಹೆಚ್ಚಾಗಿ ಹೆಣ್ಣು ಮಕ್ಕಳದು ಏನಾಗಿರೋದ್ರಿಂದ ನಮ್ಗೆ ಅಷ್ಟು ಇದಾಗುದಿಲ್ಲ. ಮತ್ತೆ ಅದನ್ನು ನಾವು ಬೇರೆ ಉಪಾಯ ಇಲ್ಲದೆ ಮಣ್ಣು ಮಾಡ್ಲೇಬೇಕು. ಅವ್ರು ಮಾಡ್ಲಿಕ್ಕೆ ಹೇಳ್ತಾರೆ, ಅಲ್ಲಿ ಮಾಹಿತಿ ಕಚೇರಿ ಆಫೀಸ್ ಇಂದ ಹೇಳ್ತಾರೆ. ಮತ್ತೆ ಅವರು ಅಲ್ಲಿಂದ ಮ್ಯಾನೇಜರ್ನವರು ಹೇಳಿ, ಮ್ಯಾನೇಜರ್ನವ್ರು ಮಾಹಿತಿ ಕಚೇರಿ ಹೇಳಿ, ಅವರು ರೂಪಾಯಿನವರು ಬಂದು ನಮ್ಗೆ ಹೇಳ್ತಾರೆ. ಕೇಳಿಸ್ಕೊಳ್ಳಿ, ಇವರು ಬಹಳ ಸ್ಪಷ್ಟವಾಗಿ ಹೇಳಿದ ಪ್ರಕಾರ ಇಡೀ ಹೆಣಗಳನ್ನ ಹೂತಾಕಿದ್ದು ಅದ್ರ ಮಹಿಳೆಯರು ಹೆಣ ಜಾಸ್ತಿ ಇತ್ತು, ಅದರ ಮಹಿಳೆಯ ಹೆಣದ ಮೇಲೆ ಏನಿತ್ತು ಅಂತ. ಆದ್ರೆ ಯಾರು ಇವನಿಗೆ ಈ ಹೆಣವನ್ನ ಹುಗಿಯುವಂತೆ ಹೇಳಿದ್ರು ಅನ್ನೋದಕ್ಕೆ ಅಲ್ಲೊಂದು ಕ್ಲೂ ಇದೆ. ಅನಾಮಿಕ ಹೇಳೋದು ಅದೇನು ಅಂದ್ರೆ, ಸೊ ಒಂದು ಧರ್ಮಸ್ಥಳ ದೇವಸ್ಥಾನದಲ್ಲಿ ಮಾಹಿತಿ ಇನ್ಫಾರ್ಮೇಶನ್ ಸೆಂಟರ್ ಇದೆ. ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅನ್ನುವ ಮಾತನ್ನ ಅವನು ಹೇಳ್ತಾನೆ. ಸೊ ಅವಾಗ ಕೆಲಸ ಇನ್ಫಾರ್ಮೇಶನ್ ಡಿಪಾರ್ಟ್ ಗೌರ್ಮೆಂಟ್ ಅನ್ನೋ ನಾಟ್ ಗೌರ್ಮೆಂಟ್, ದೇವಸ್ಥಾನದ ಇನ್ಫಾರ್ಮೇಶನ್ ಏನಿದೆ ಆ ಡಿವಿಷನ್ ಆ ಭಾಗ ಅನ್ನೋ ಮಾತನ್ನ ಅನಾಮಿಕ ಹೇಳ್ತಾನೆ. ಸೊ ಅಲ್ಲಿ ಏನು ಅಂದ್ರೆ, ಆ ವಾರ್ತೆ ಇನ್ಫಾರ್ಮೇಶನ್ ಯಾರು ನೋಡ್ಕೊತಾ ಇದ್ರೋ ಅವರಿಗೆ ಮ್ಯಾನೇಜರ್ ಇಂದರೋ ಇನ್ನೊಬ್ಬರಿಂದ ಸೂಚನೆ ಬರ್ತಿತ್ತಂತೆ, ಇಲ್ಲಿ ಹೆಣ ಇದೆ, ಇದನ್ನ ದಫನ್ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು ಅಂತ ಅವರು ಈತನಿಗೆ ಹೇಳ್ತಾ ಇದ್ರು. ಸೊ ಈಗ ಪೊಲೀಸರು ಮಾಡ್ಬೇಕಾದ್ದು ಅಂದ್ರೆ ಬಹಳ ಸ್ಪಷ್ಟವಾದ ಕ್ಲೂ ಇದೆ. ಪೊಲೀಸರು ಮಾಡ್ಬೋದು, ನಾನು ಪೊಲೀಸರಿಗೆ ಹೇಳ್ಬೇಕು ಅಂತಾರೆ. ಬಟ್ ವಾಟ್ ಐ ಬಿಲೀವ್, ಈಗ ಪೊಲೀಸರು ಮಾಡಬೇಕಾದ್ದು ಅಂದ್ರೆ, ಈ ಧರ್ಮಸ್ಥಳದಲ್ಲಿ 1985 ನಂತರ ದೇವಸ್ಥಾನದ ಇನ್ಫಾರ್ಮೇಶನ್ ಡಿವಿಷನ್ ಏನಿದೆ, ಆ ಡಿವಿಷನ್ ನಲ್ಲಿ ಕೆಲಸ ಮಾಡಿದವ್ರು ಯಾರು ಅನ್ನೋ ಅವ್ರನ್ನ ಕರೆದು ವಿಚಾರಣೆ ಮಾಡ್ಬೇಕೀಗ. ಬಹಳ ಸ್ಪಷ್ಟವಾದ ಕ್ಲೂ ಕೊಡ್ತಾ ಇದ್ದಾನೆ. ಸೊ ಆ ಇನ್ಫಾರ್ಮೇಶನ್ ಡಿವಿಷನ್ ಅವ್ರನ್ನ ಕರೆದು ಹೇಳಿದ್ರೆ ಆಗ ಇದರ ಹಿಂದಿರುವವರು ಯಾರು ಅನ್ನುವುದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಆ ಸತ್ಯದೆಡೆಗೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನಿಮ್ಮ ಮೇಲೆ ಬಹಳಷ್ಟು ಜನ ಸಂಶಯ ಪಡ್ತಿದಾರಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಬರೀ 2 ಜಾಗ ತೋರಿಸಿದ್ದಾರೆ, ಅವ್ರು ಹೇಳಿದ್ರು 108, ಬರೀ 2 ಮಾತ್ರ ಸಿಕ್ಕಿದೆ, ಅದು ಕೂಡ ಗಂಡಸದ್ದು ಅಸ್ಥಿ ಪಂಜರ ಅಂತ ಹೇಳ್ತಿದ್ದಾರೆ. 7,000 ಹೇಳ್ತಾರೆ, ನಾವು ಹೇಳಿಲ್ಲ. ಆದ್ರೆ ಅವ್ರಿಗೆ ತಿಳ್ಕೊಂಡೇ ಹೇಳ್ಬೇಕು, ಮಾತಾಡೋರು ಹೇಗೆ ಬೇಕಾದ್ರೆ ಹೇಳ್ತಾರೆ. ಹೇಳೋರು ಏನು ಎಷ್ಟು ಬೇಕಾದ್ರೆ ಹೇಳ್ಬೋದು, ಕೇಳುವವರು ನಾವು ಇದ್ದೇವೆ, ಕೇಳ್ತಾ ಇದ್ದೇವೆ. ಒಂದು ವಿಷಯ ಅಂದ್ರೆ, ಈಗ ನಾನು ಇಷ್ಟು ವರ್ಷ ಕಳೆದು ಬಂದು ತೋರಿಸೋದೇ ದೊಡ್ಡ ವಿಷಯ. ಆ ಮಣ್ಣಿನ ಇದೆಲ್ಲ ಗುಣ ಎಲ್ಲ ಚೇಂಜ್ ಆಗಿದೆ, ಮತ್ತೆ ಗಿಡ ಮರ ಎಲ್ಲ ಬೆಳೆದಿದೆ. ಹಾಗಿರುವಾಗ ನಾನು ಹೇಗೆ ಗುರ್ತಿಡ್ಲಿಕ್ಕೆ ಸಾಧ್ಯ? ಮಿಷಿನ್ ಬಂದು ಮಿಷಿನ್ ಇಂದಲೇ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಿರುವಾಗ ನಾನು ಮನುಷ್ಯ ಸಾಧಾರಣ ನನ್ನ ಪ್ರಯತ್ನ ಪಟ್ಟು ನಾನು ತೋರಿಸ್ತಾ ಇದ್ದೇನೆ. ಯಾಕಂದ್ರೆ ನಾನು ಈಚೆ ತೋರಿಸುವಾಗ ಸ್ವಲ್ಪ ಆಚೆ ಈಚೆ ಸಹ ಆಗ್ಬೋದು, ಸ್ವಲ್ಪ ತೆಗಿತಾ ಇದ್ದಾರೆ. ಮತ್ತೆ ಅದರಲ್ಲೂ ಫಾರೆಸ್ಟ್ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ಗಿಡ ಎಲ್ಲ ಕಡಿಲಿಕ್ಕೆ ತುಂಬಾ ಡೇಂಜರ್, ಫಾರೆಸ್ಟ್ ಕಡಿಬಾರ್ದು ಅಂತ ಹೇಳ್ತಾರೆ. ಹಾಗೆ ಬಹಳ ಸ್ಪಷ್ಟವಾಗಿ ಹೇಳೋದು, ಒಂದು ಈ ಪ್ರದೇಶದಲ್ಲಿ ಆದ ಭೌಗೋಳಿಕ ಬದಲಾವಣೆಯ ಮಾತನ್ನ ಆಟಾಡ್ತಾನೆ. ಸೊ ನಾನು ಹಲವು ವರ್ಷಗಳ ನಂತರ ಬಂದಿದ್ದಾಗ ಬಹಳ ಬದಲಾವಣೆಗಳಾಗಿವೆ ಅಲ್ಲಿ. ಆದ್ರಿಂದ ನಾನು ಸ್ಥಳವನ್ನು ಗುರುತಿಸ್ಬೇಕಾದ್ರೆ ಕೆಲವು ವ್ಯತ್ಯಾಸ ಆಗೈತೆ, ಯಾಕಂದ್ರೆ ಇಡೀ ಭೌಗೋಳಿಕ ಪರಿಸ್ಥಿತಿ ಬದಲಾದ. ಅದರ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲೋ ಇದೆ ಮರ ಏನಿದೆ, ಮರವನ್ನ ಕಡಿಬಾರ್ದು ಅಂತ ಹೇಳ್ತಾರೆ. ಸೊ ಇಲ್ಲಿ ಕೋಆರ್ಡಿನೇಷನ್ ಯು ಸಿ ದಟ್, ಎಷ್ಟು ಮರ ಕಡಿಬಾರದು. ಸೊ ಈಗ ಬಹಳ ಸೀರಿಯಸ್ ಆದ ಪ್ರಕರಣ ಇದು. ಅವ್ ಯಾವನವನು ರೇಂಜ್ ಫಾರೆಸ್ಟ್ ಆಫೀಸರ್ ಅವರು. ಸೊ ನೀವು ಮರ ಕಡಿದೆ ಹುಡುಕೋದಕ್ಕೆ ಹ್ಯಾಂಗ ಸಾಧ್ಯ? ಮರ ಬೆಳೆದಿದೆ ಅನ್ನೋ ಮಾತನ್ನ, ಇದನ್ನ ಹೌ ಟು ಸಾರ್ಟ್ ಇಟ್ ಔಟ್. ಇಂತಹ ಬಹಳ ಮುಖ್ಯವಾದ ಕೆಲವು ಪ್ರಶ್ನೆಗಳು ಏನ್ಬಾಗುತ್ತೆ, ಆ ಪ್ರಶ್ನೆಗಳು ಬರುವ ಹಾಗೆ ಈ ಅನಾಮಿಕನ ಈ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಸಂದರ್ಶನ ಈ ಎಲ್ಲ ಪ್ರಶ್ನೆಗಳನ್ನ ಕೇಳುವಂತೆ ಮಾಡುತ್ತೆ.
ನಿಮ್ಮನ್ನ ಹೊರತುಪಡಿಸಿ ನೀವು ಹೇಳಿದ್ರಲ್ಲ 3-4 ಜನ, ನಿಮ್ ಭಾವ, ರಾಜು, ನೀವು ಮಂತ್ರಿ ಅಂತ, ನಿಮ್ಮನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಅವಾಗ ನೀವು ಅಗಿವಾಗ ಹುತ್ತಾಕುವಾಗ ಇದ್ರ? ಯಾರ್ಯಾರಿದ್ರು? ನನ್ನ ಭಾವ ಇದ್ರು, ಮಾರ ಅಂತ, ನನ್ನ ಅಣ್ಣ ಇದ್ರು. ಯಾರ್ಯಾರಿದ್ರು? ಅನಸಿ, ಮಾರ, ರಾಜು, ರಂಗ. ಇವ್ರು ಇದ್ರು ಅಂತ ಹೇಳಿ ಒಂದು 5-6 ಜನ ಇರ್ತಾ ಇದ್ವಿ. 5-6 ಜನ. ಗವರ್ಮೆಂಟ್ ಇಂದ ಯಾರ್ಯಾರಿದ್ರು? ಗ್ರಾಮ ಪಂಚಾಯತ್ ಇಂದ ಯಾರ್ಯಾರಿದ್ರು? ಗ್ರಾಮ ಪಂಚಾಯತ್ ಇಂದ ಯಾರು ಗೊತ್ತಲ್ಲ. ಎಸ್, ಬಹಳ ಇಂಪಾರ್ಟೆಂಟ್ ಆದ ವಿಚಾರಗಳನ್ನ ಇವರು ಪ್ರಸ್ತಾಪ ಮಾಡಿದ್ದಾರೆ ಅಂತ. ಸೊ ಈಗ ಈ ಹಿನ್ನೆಲೆಯಲ್ಲಿ ಈ ತನಿಖೆ ನಡೀಬೇಕು. ಈ ಹಿನ್ನೆಲೆಯಲ್ಲಿ ತನಿಖೆ ನಡೀಬೇಕಾದ್ದು ಬಹಳ ಮಹತ್ವದ್ದು. ಯಾಕಂದ್ರೆ ಅದ್ರ ಜೊತೆ ನೋಡಿ, ನೀವು ಅವ್ರು ಮಾತನಾಡ್ಬೇಕಾದ್ರೆ ಒಬ್ಬ ಮನುಷ್ಯ ಸುಳ್ಳು ಹೇಳಿದ್ರೆ ಗೊತ್ತಾಗುವುದಕ್ಕೆ ಬೇರೆ ಬೇರೆ ದಾರಿಗಳಿರ್ತವೆ. ಒಂದು, ಒಬ್ಬ ಮನುಷ್ಯನ ಕಣ್ಣು ಅಲ್ವಾ, ಕಣ್ಣು ಸುಳ್ಳು ಹೇಳಲ್ಲ ಯಾವತ್ತು. ಕಣ್ಣು ನೋಡ್ತಾ ಇದ್ರೆ ಸುಳ್ಳು ಹೇಳೋದು ಗೊತ್ತಾಗುತ್ತೆ. ಇವನ್ ಕಣ್ಣು ಒಂಥರ ಟಕ್ತನ, ಕನ್ನಿಂಗ್ನೆಸ್ ಇದೆಯಲ್ಲ, ಅದು ಕಣ್ಣಲ್ಲಿ ಇರುತ್ತೆ. ಒಂದು. ಎರಡನೇದು, ನಮ್ಮ ಧ್ವನಿ. ನಮ್ಮ ಧ್ವನಿಯಲ್ಲಿ ನಾವು ಸುಳ್ಳು ಹೇಳಿದ್ರೆ ಧ್ವನಿಯಲ್ಲಿ ಕಾನ್ಫಿಡೆನ್ಸ್ ಇರಲ್ಲ, ಧ್ವನಿ ನಡುಗ್ತಿರುತ್ತೆ. ಯಾಕಂದ್ರೆ ಧ್ವನಿ ಏನನ್ನೋ ಮುಚ್ಚಿಡುವುದಕ್ಕೆ ಯತ್ನ ಮಾಡುತ್ತೆ. ಆದ್ರೆ ಇವನ ಈ ಮಾತುಗಳಿಗೆ ಸಂದರ್ಶನ ನೋಡಿದರೆ ಆ ರೀತಿ ಆತ ಏನನ್ನೋ ಮುಚ್ಚಿಡ್ತಿದ್ದಾನೆ ಅಂತ ಅನ್ಸಲ್ಲ, ಮತ್ತೆ ಯಾವುದೋ ಉದ್ದೇಶಕ್ಕಾಗಿ ಬಂದೆ ಅಂತ ಅನ್ಸ್ತಾನೆ. ಅವನು ಬಹಳ ಸ್ಪಷ್ಟವಾಗಿ ಬಹಳ ವರ್ಷಗಳ ನಂತರ ಯಾಕೆ ಬಂದೆ ಅನ್ನೋದಕ್ಕನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಒಂದು ನನಗೆ ಏನಾಗ್ತಾ ಇದೆ ಅಂತ ಅಂದ್ರೆ, ರಾತ್ರಿ ನಿದ್ರೆ ಬರ್ತಿರ್ಲಿಲ್ಲ, ಹಾಂಟ್ ಮಾಡ್ತಾ ಇತ್ತು. ಅಟ್ಲೀಸ್ಟ್ ಆ ಹೆಣಗಳನ್ನ ಯಾರು ಹುಡಿದೆ ಅವ್ರ ಫ್ಯಾಮಿಲಿಯವರು ಅಂತ್ಯ ಸಂಸ್ಕಾರವನ್ನಾದರೂ ನಡೆಸ್ಲಿ ಅಂತ ನನಗೆ ಅನಿಸ್ತಿತ್ತು, ಅದಕ್ಕೆ ಬಂದೆ ಅಂತ. ಭಾರತೀಯ ಇದ್ರಲ್ಲಿ ಹಾಗೇನೆ ದಟ್ ಅಂತ್ಯ ಸಂಸ್ಕಾರ ಬಹಳ ಮುಖ್ಯವಾದ್ದು. ಒಬ್ಬರ ಹೆಣವನ್ನ, ಅನಾಥ ಹೆಣ ಅಂದ್ಕೊಂಡು ಅದನ್ನ ದಫನ್ ಮಾಡಿದ್ರೆ ಆ ಮಾಡದವ್ರಿಗೆ ಒಳಗಡೆ ಕಾಡಕ್ ಶುರುವಾಗುತ್ತೆ. ಅಂತಿಮ ವಿಧಿವಿಧಾನ ಇರುತ್ತೆ ಸಾವಿನ, ನೋಡಿ ಅದನ್ನು ಮಾಡಿಲ್ಲ. ಸೊ ಇವನಿಗೆ ಅದು ಕಾಡ್ತಾ ಇದ್ದಿರ್ಬೇಕು ಅನ್ಸುತ್ತೆ. ಆ ಕಾರಣಕ್ಕಾಗಿ ಆತ ವಾಪಸ್ ಬಂದಿದ್ದು ಅಂತ. ಸೊ ಹಾಗಿದ್ರೆ ಇನ್ನು ತನಿಖೆ ಯಾವ ರೂಪ ಪಡೆಯುತ್ತೆ, ಏನು ಪಡೆಯುತ್ತೆ ಗೊತ್ತಿಲ್ಲ. ಸೊ ಅದರಿಂದ ಈತ ಸುಳ್ಳ ಹೇಳ್ತಾನೆ ಅಂತ ನನಗೆ ಅನಿಸ್ತಾ ಇಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ನೋಡಿ? ಈತ ಸುಳ್ಳ ಅಂತ ಅನಿಸ್ತಾನ? ಯಾಕೆ ಬರ್ತಾನೆ ಅವನು? ಯಾರು ಸುಮ್ಮನೆ ಆರೋಪ ಮಾಡಿ ಅವ್ನ ಒಳಗಾಕಿ, ಯಾರೋ MP ಬೆಳಗಾವ್ದವ್ರು, ಕಡಾಡಿನೋ ಬಡಾಡಿನೋ ಅವ್ರು, ಎಸ್ ಅವನ್ ಎದಕ್ಕೆ ಬಂದು ಒಳಗಾಕಿ ಬಿಡಿ, ಬಡ್ದು ಬಿಡಿ. ಯಾವ ಸ್ಥಿತಿಗೆ ಬಂದಿದ್ದೀವಿ? ಒಂದು ತನಿಖೆ ನಡೀತಾ ಇದೆ, ಅದು ಇನ್ನು ಬೇರೆ ಬೇರೆ ಆಂಗಲ್ಗಳಲ್ಲಿ ತನಿಖೆ ನಡೀಬೇಕು. ಅಲ್ಲಿವರೆಗೆ ವೇಟ್ ಮಾಡುವ ಪೇಷನ್ಸ್ ಏನಿದೆ ಅದು ಕೂಡ ಇವರಿಗಿಲ್ಲ. ಬಡೀರಿ, ಒಳಗಾಕಿ ಅವನೇನಂದ್ ಕಂಡಿದ್ದಾನೆ. ಸೊ ಅದಕ್ಕೆ ನಾನು ಹೇಳಿದೆ, ಇದು ಒಂದು ರೀತಿ ಎಂಥ ಲಜ್ಜೆಗೇಡಿತನ, ನೀಚತನ. ತನಿಖೆ ಬರುವವರೆಗೆ, ತನಿಖೆಯ ದಟ್ ಫಲಿತಾಂಶ ಬರುವವರೆಗೂ ಕೂಡ ಸುಮ್ಮನೆ ಇರುವುದಕ್ಕೂ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಒಳಗಡೆ ಯಾರು ಹೇಗೆ ಮಾಡಕ್ ಸಾಧ್ಯ? ಕಾಸು ತಗೊಂಡವರು, ಇನ್ನೊಂದು ಮಾಡೋದವರು, ಗೊತ್ತಿರುವವರು. ಅದರಿಂದ ಯಾರ್ಯಾರು ಇಂಥ ಮಾತು ಹೇಳ್ತಾನೆ ಅವ್ರಿಗೆಲ್ಲದೂ ಗೊತ್ತಿರುತ್ತೆ ಇಂಥ ಘಟನೆ ಧರ್ಮಸ್ಥಳದಲ್ಲಿ ನಡೆದಿರೋದಕ್ಕೆ ಸಾಧ್ಯ ಅಂತ. ಆದ್ರೆ ಆತ್ಮ ವಂಚನೆ ಮಾಡ್ಕೊಂಡು ಇವ್ರೆಲ್ಲ ಮಾತನಾಡ್ತಿದ್ದಾರೆ. ಆತ್ಮ ವಂಚಕರು, ತಮ್ಮನ್ನೇ ತಾವು ವಂಚಿಸಿಕೊಳ್ಳುವ ಈ ಜನ ಏನಿದ್ದಾರೆ ಅವರು ಜಗತ್ತನ್ನು ವಂಚಿಸದೆ ಬಿಟ್ಟಾರೆ, ಸಾಮಾನ್ಯ ಜನರನ್ನು ವಂಚಿಸದೆ ಬಿಡ್ತಾರೆಯೇ? ಐ ಡೋಂಟ್ ಥಿಂಕ್ ಸೊ. ಈಗ ಯಾರ್ಯಾರು ಈ ದೊಡ್ಡವರ ರಕ್ಷಣೆ ನಿಂತಿದ್ದಾರೆ ಅವರಲ್ಲಿ 90% ಬಹಳಷ್ಟು ಜನ ವಂಚಕರು, ಇನ್ನು ಕೆಲವು ಜನ ಮುಗಿದ್ರು. ಅವರಿಗೆ ಸತ್ಯವನ್ನ ಎದುರಿಸುವ ಶಕ್ತಿನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನೀವು ಯೋಚನೆ ಮಾಡಿ, ಇವನ ಮಾತನ್ನ ಕೇಳಿಸಿಕೊಳ್ಳಿ, ಇನ್ನೊಮ್ಮೆ ಕೇಳಿಸಿ. ನಿಮ್ಗೆ ಏನ್ ಅನ್ಸುತ್ತೆ ಒಂದು ಬಹಳ ಮುಖ್ಯ. ನಿಮ್ಮ ಮನಸ್ಸಿಗೆ, ಹೃದಯಕ್ಕೆ ಏನ್ ಅನ್ಸುತ್ತೆ ಅದನ್ನೇ ನಂಬಿ. ಓಕೆ, ಸೊ ಇನ್ನೊಮ್ಮೆ ಮತ್ತೆ ಭೇಟಿ ಮಾಡೋಣ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.